Good evening to everybody. I wish all of you the best of your health during this year 1925 and happy new year to all of you. May God bless you all. ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ Huh? ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ I would like to tell you all of you, I am 90 years now. I am still working. I am a doctor. I am still practicing. I am doing very well. And I would like to advise all of you to have some safety measures for your health. ಸರ್ ಮೊದಲನೇದಾಗಿ ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೆಂಗಳೂರಿಗೆ ಯಾರು ಬರ್ತಿರೋ ಯಾರು ಬರಲ್ಲೋ, ಔಟ್ ಆಫ್ ಕಂಟ್ರಿ ಔಟ್ ಆಫ್ ಸ್ಟೇಟ್ ಯಾರು ಬಂದರೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ನೆಕ್ಸ್ಟ್ ವರ್ಷ ಯಾವುದೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಕೊಂಡೋಗಿ ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತೀವಿ. ಏನು ಅನ್ಕೊಂಡಿದ್ರು ಸರ್ ನೆಕ್ಸ್ಟ್ ಇಯರ್ ಏನು ಮಾಡ್ಬೇಕು, ಈ ವರ್ಷ ಏನು ಮಾಡ್ಬೇಕು ಅನ್ಕೊಂಡಿದ್ರು? ಈ ವರ್ಷ ಈಗ ನಾಳೆ ಎಲ್ಲೋದು ಯಾರಿಗೂ ಏನೂ ಗೊತ್ತಿಲ್ಲ. ಅದು ಬಂದಿದ್ದಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಈ ವರ್ಷ ನಾವು ಅಚೀವ್ಮೆಂಟ್ ನೋಡೋಣ, ಏನು ಬರುತ್ತೋ ನೋಡೋಣ. ಅದ್ರ ಮೇಲೆ ಅದು ಬಂದಿದ್ದ ನಾವು ಸ್ವೀಕರಿಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಪ್ಲ್ಯಾನು ಇದೆ. ನಾನೊಬ್ಬ ಆಟೋ ಡ್ರೈವರು. ಸೊ ನೆಕ್ಸ್ಟ್ ನಾವು ಈಗ ಬೆಂಗಳೂರಲ್ಲಿ ಮನೆ ಮಾಡಬೇಕು ಸ್ವಂತವಾಗಿ. ಅದನ್ನು ಮಾಡಿ ಸೊ ನಾವು ಒಂದು ಫ್ಯಾಮಿಲಿ ಥರ ಬೆಂಗಳೂರಲ್ಲಿ ಇರಬೇಕು. ಮತ್ತು ಈಗ ಆಟೋ ಇದ್ದೀವಿ, ನೆಕ್ಸ್ಟ್ ನಮಗೊಂದು ಕಾರ್ ಬೇಕು. ಆ ಥರ ನಮಗೂ ಫ್ಯೂಚರ್ ಪ್ಲ್ಯಾನ್ಸ್ಗಳು ಇದ್ದಾವೆ. ಎಲ್ಲ ಒಂದೊಂದೇ ಮಾಡ್ಕೊಂಡು ಹೋಗ್ತೀವಿ. ಈ ವರ್ಷ ನೆಕ್ಸ್ಟ್ ವರ್ಷ ಬರ್ತಾ ಇರುತ್ತೆ. ಸೊ ಆದಂಗೆ ನೋಡ್ಕೊಂಡು ಹೋಗ್ತಾ ಇರಬೇಕು. ಇವತ್ತು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಚೆನ್ನಾಗಿದೆ ಸರ್. ಅಂದರೆ ಯಾರು ಗೊತ್ತಿಲ್ಲದೆ ಇರೋರ ಜೊತೆ ಹೋಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋದು ಅದು ಒಂಥರ ಚೆನ್ನಾಗಿರುತ್ತೆ. ಯಾಕೆಂದರೆ ಅವರು ಯಾರು ಅನ್ನೋದೇ ಗೊತ್ತಿರಲ್ಲ. ಸೊ ನಮ್ಮ ಕುಟುಂಬದವರು ಅಲ್ಲ, ಹೋಗಿ ಎಲ್ಲರ ಹತ್ರನೂ ವಿಶ್ ಮಾಡಿದ್ರೆ ಅವರು ನಮ್ಗೆ ವಿಶ್ ಮಾಡ್ತಾರೆ. ಸೊ ಎಲ್ಲರೂ ಒಂದೇ ಇಲ್ಲಿ ಕರ್ನಾಟಕದಲ್ಲಿ ಇದ್ದೀರಾ, ಕನ್ನಡಿಗರಾಗಿ ಕನ್ನಡ ಭಾಷೆ ಕಲಿತು ಕನ್ನಡಕ್ಕೆ ಎಲ್ಲರೂ ಆರಿಸೋಣ, ಚೆನ್ನಾಗಿರೋಣ, ಎಲ್ಲರೂ ಚೆನ್ನಾಗಿರಿ. ಎಲ್ಲ ಸಂಭ್ರಮಾಚರಣೆ ಓಕೆ, ಬಟ್ ಎಲ್ಲ ಕುಡಿದು ಬೀಳೋದು ಅಥವಾ ಆಕ್ಸಿಡೆಂಟ್ ಆಗೋದು ಹೌದು ಸರ್, ಅದು ತಪ್ಪು. ಅದು ತಪ್ಪು. ಎಷ್ಟು ಕುಡಿಬೇಕೋ ಅಷ್ಟೇ ಲಿಮಿಟ್ ಇರಬೇಕು. ಡ್ರೈವರ್ ಆಗಿರೋದ್ರಿಂದ ನಿಮ್ಗೆ ಅನುಭವ ಆಗಿರುತ್ತೆ. ಹೌದು ಆಗಿರುತ್ತೆ. ಮತ್ತೆ ಎಲ್ಲರಿಗೂ ಅದು ಪ್ರಾಬ್ಲಮ್ಸ್ ಆಗುತ್ತೆ. ಒಬ್ರು ಆಟೋದವ್ರು ಕರ್ಕೊಂಡೋದ್ರು, ಅವರು ನಿಮ್ಮ ಸೇವಕರಾಗಿ ಅವ್ರು ಮಾಡ್ತಾರೆ, ಪೊಲೀಸರಾಗಿರ್ಬೋದು ಆಟೋದವ್ರಾಗಿರ್ಬೋದು. ಸೊ ಯಾರು ಜಾಸ್ತಿ ಕುಡಿಬೇಡಿ, ಎಷ್ಟಾಗುತ್ತೋ ಅಷ್ಟು ಎಂಜಾಯ್ಮೆಂಟ್ ಮಾಡಿ ಆರಾಮಾಗಿರಿ, ಅಷ್ಟು ಹುಷಾರಾಗಿ ಹೋಗಿ. ಥ್ಯಾಂಕ್ ಯು ಸರ್.